ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಳ್ಳಿಯಲ್ಲಿ ಅಡುಗೆಗೆ ಬಳಸುವಂಥ ಸಾಂಬಾರ್ ಪೌಡರ್ ಅಥವಾ ಧನಿಯಾ ಪೌಡರ್ನ ಹೇಗೆ ಮಾಡೋದು ಅಂತ, ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಮನೇಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಟು ಅದಕ್ಕೆ 2 ಇಂದ 3 ಮರಾಠಿ ಮೊಗ್ಗು, 2 ಕಲ್ಲುಗು, 2 ಅನಾನಸ್ ಮೊಗ್ಗು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಬಿಸಿ ಮಾಡಿಕೊಂಡು, ಮತ್ತು ಅದೇ ಬಾಣಲಿಗೆ 50 ಗ್ರಾಮ್ ಆಗೋಷ್ಟು ಕಾಳು ಮೆಣಸು, ನಾನು ಇಲ್ಲಿ 2 kg ಆಗೋಷ್ಟು ಧನಿಯಕ್ಕೆ ಎಷ್ಟು ಸಾಮಗ್ರಿ ಬೇಕೋ ಅಷ್ಟು ಹಾಕೋತಿರೋದು. 50 ಗ್ರಾಮ್ ಆಗೋಷ್ಟು ಸಾಸಿವೆ ಹಾಕೊಳ್ಳಿ, ಅದು ಚಟಪಟ ಅಂತ ಪಲಾವ್ ಎಲೆ ತನಕ. ಮತ್ತು ಚಕ್ಕೆ ಲವಂಗ 100 ಗ್ರಾಮ್ ಆಗೋಷ್ಟು ಏಲಕ್ಕಿ ನಾನು ಹಾಕೋತಾ ಇದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ಮತ್ತು ಅದೇ ಬಾಣಲಿಗೆ ಕರಿಬೇವು ಸೊಪ್ಪನ್ನ ಒಣಗಿಸಿ ಎತ್ತಿಟ್ಕೊಂಡಿದ್ದೆ, 1 ಬಟ್ಲಾಗಷ್ಟು. ಅದನ್ನು ಈ ರೀತಿ ರೋಸ್ಟ್ ಮಾಡಿ ನೀಟಾಗಿ ಎತ್ತಿಡಿ. ಮತ್ತು ಅದೇ ಬಾಣಲಿಗೆ 150 ಗ್ರಾಮ್ ಆಗೋಷ್ಟು ಅರಿಶಿನ ಕೊನೆಯನ್ನು ಒಣಗಿಸಿ ಜಜ್ಜಿ ಈ ರೀತಿ ರೋಸ್ಟ್ ಮಾಡಿ ಎತ್ತಿಡಿ. ಅದೇ ಬಾಣಲಿಗೆ 1/4 kg ಆಗೋಷ್ಟು ಹುರಿಗಡಲೆ ಹಾಕೊಳ್ಳಿ. ತುಂಬಾ ರೋಸ್ಟ್ ಮಾಡಬೇಡಿ, ಬೆಚ್ಚಗಾದರೆ ಸಾಕು. ಜಾಸ್ತಿ ಹುರಿದ್ರೆ ಧನಿಯಾ ಪೌಡರ್ ಕೂಡ ಕಲರ್ ಚೇಂಜ್ ಆಗುತ್ತೆ, ಸಾಂಬಾರು ಕೂಡ ಟೇಸ್ಟ್ ಬರಲ್ಲ. ನೀಟಾಗಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿರಿ. ಮತ್ತು ಅದೇ ಬಾಣಲಿಗೆ 1/4 kg ಆಗೋಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಅದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೆ ಹುರಿಬೇಕು. ಈ ರೀತಿ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಮತ್ತು ಈ ರೀತಿಯಾಗಿ ಎಲ್ಲನೂ ಹುರಿದು ಒಂದು ಪಾತ್ರೆಯಲ್ಲಿ ಇಟ್ಕೊಬೇಕು. ಮತ್ತು ಅದೇ ಪಾತ್ರೆಗೆ 1/4 kg ಆಗೋಷ್ಟು ಮೆಂತ್ಯನ ತಗೊಂಡಿದ್ದೀನಿ. ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಡ್ರೈ ರೋಸ್ಟ್ ಮಾಡಬೇಕು. ಮತ್ತು ಅದೇ ಬಾಣಲಿಗೆ 1/4 kg ಆಗೋಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ. ಅದನ್ನು ಕೂಡ ಈ ರೀತಿಯೇ ಹುರ್ಕೊಬೇಕು, ಸೀಸ್ಬಾರ್ದು, ಸ್ವಲ್ಪ ಬೆಚ್ಚಗಾದರೆ ಸಾಕು. ಮತ್ತು ಇದೇ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಹುರ್ಕೊಳ್ಳಿ. ಮತ್ತು 50 ಗ್ರಾಮ್ ಜೀರಿಗೆ ಆಗೋಷ್ಟು ತಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಹುರ್ಕೊಳ್ಳಿ. ಮತ್ತು ಅದೇ ಬಾಣಲಿಗೆ 1/2 kg ಆಗೋಷ್ಟು ಕಡಲೆಕಾಳನ್ನ ಹಾಕ್ಕೊಳ್ಳಿ. ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಳ್ಳಿಯಲ್ಲಿ ಮಾಡುವಂಥ ಧನಿಯಾ ಪೌಡರ್ ಸಾಮಗ್ರಿ ಅಂದರೆ ಕಡಲೆಕಾಳು. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಚೆನ್ನಾಗಿ. ಮತ್ತು ಅದೇ ಬಾಣಲಿಗೆ 1 ಪಾವು ಆಗೋಷ್ಟು, ಅಂದರೆ 1 ಪಾವು ಅಂದರೆ 1 ಲೋಟದ ಆಗೋಷ್ಟು, ಹಳ್ಳಿ ಕಡೆ 1 ಪಾವು ಅಂತ ಹೇಳ್ತಾರೆ, ನೀವು 1 ಲೋಟ ಆಗೋಷ್ಟು ಅಕ್ಕಿನ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ರೀತಿ ಹುರ್ಕೊಳ್ಳಿ. ಮತ್ತು ಅದೇ ಬಾಣಲಿಗೆ 2 kg ಆಗೋಷ್ಟು ಧನಿಯಾನ ನಾನು ಇಲ್ಲಿ ತಗೊಂಡಿದ್ದೀನಿ. ಅಂದರೆ 1 ಬಟ್ಲಷ್ಟು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಬೇಕು. ಇದನ್ನು ಬಿಸಿಲಲ್ಲಿ 3 ಇಂದ 4 ಗಂಟೆ ಒಣಗಿಸಿ ಎತ್ತಿಟ್ಟಿರೋದ್ರಿಂದ ಇದನ್ನು ಜಾಸ್ತಿ ಉರಿಯೋಂಥ ಅವಶ್ಯಕತೆ ಇರೋದಿಲ್ಲ. ಆದ್ರೂ ಈ ರೀತಿಯಾಗಿ ಒಂದು 5 ನಿಮಿಷ ಈ ರೀತಿಯಾಗಿ ಹುರ್ಕೊಬೇಕು. ಹುರಿದು ಎಲ್ಲವನ್ನು ಮಿಕ್ಸ್ ಮಾಡಿ ಮತ್ತು ಇದನ್ನು ಪೌಡರ್ ಮಾಡಿಸಿ ಆರಲಿಕ್ಕೆ ಬಿಡಿ. ಅರ್ಧ ಗಂಟೆ ಆದಮೇಲೆ ಡಬ್ಬಕ್ಕೆ ತುಂಬಿ ಎತ್ತಿಡಿ. ಮುಂದಿನ ವಿಡಿಯೋದಲ್ಲಿ ಈ ಸಾಂಬಾರ್ ಪೌಡರ್ನ ಬಳಸ್ಕೊಂಡು ಯಾವ ರೀತಿ ರೆಸಿಪಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.